ಅನಮಲೈ ಸರ್, 400+ ಅಂತ ಗುರಿ ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಅದನ್ನ ರೀಚ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದಾವ ಸರ್. ಫೇಸ್ 1 ಎಲೆಕ್ಷನ್ ಇವಾಗಲೇ ಶುರುವಾಯಿತು. ಫೇಸ್ 1 ಎಲೆಕ್ಷನ್ ಆದ ಮೇಲೆ ಲಾಸ್ಟ್ 3 ಡೇಸ್ನಲ್ಲಿ ಇಂಡಿ ಅಲಯನ್ಸ್ ಏನು ಮಾಡ್ತಾ ಇದ್ದಾರೆ ನೋಡಿ ಸರ್. ನಾನು 2 ದಿವಸ ಕೇರಳದಲ್ಲಿ ಕೆಲಸ ಮಾಡಿ ಇಲ್ಲಿ ಬರ್ತಾ ಇದ್ದೀನಿ ಸರ್. ಕೇರಳದಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ವಿಜಯನ್ ಅವ್ರಿಗೆ ಅರೆಸ್ಟ್ ಮಾಡಬೇಕಂತ. ವಿಜಯನ್ ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅರೆಸ್ಟ್ ಮಾಡಬೇಕು. ತೆಲಂಗಾಣ ಸಿಎಂ ಹೇಳ್ತಾ ಇದ್ದಾರೆ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಮಾಡಬೇಕು. ಇದು ಫೇಸ್ 1 ಎಲೆಕ್ಷನ್ ಆದ ಮೇಲೆ ಇಂಡಿ ಅಲಯನ್ಸ್ ನಲ್ಲಿ ಇರುವ ಲೀಡರ್ಸ್ ಮಾತಾಡುವ ಭಾಷೆ. ಅವ್ರಿಗೂ ಗೊತ್ತು, ಓ ಫೇಸ್ 1 ನಾವು ಸ್ಟ್ರಾಂಗ್ ಇದೀವಿ, ಫೇಸ್ 1 ನಲ್ಲಿ ತುಂಬಾ ಸೀಟ್ ಸಿಗ್ತದೆ, ಕಾಂಗ್ರೆಸ್ಗೊಂದು ಕನಸಿತ್ತು, ಅದೆಲ್ಲ ಕೂಡ ಡೆಮಾಲಿಷ್ ಆಯಿತು. ಫೇಸ್ 1 ದಲ್ಲಿ ಎಲ್ಲಾ ಕಡೆಯಲ್ಲಿ ಜನ ನೋಡಿದ್ದಾರೆ. ಫೇಸ್ 1 ದಲ್ಲಿ ಈ ಬಾರಿ ತಾವು ನೋಡಿ ಸರ್, ತಮಿಳುನಾಡು 39, ರಾಜಸ್ಥಾನ್ ಸ್ವಲ್ಪ, ಬಿಹಾರ್ ಸ್ವಲ್ಪ, ಅಂಡಮಾನ್ ನಿಕೋಬಾರ್, ನಾರ್ತ್ ಈಸ್ಟು ಇದೆಲ್ಲ ವೋಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಎಕ್ಸಿಟ್ ಪೋಲ್ ತಾವು ನೋಡಿ ಆಲ್ಮೋಸ್ಟ್ 80-85% ಅವರು NDA ಕೊಡ್ತಾ ಇದ್ದಾರೆ. ಸೊ ಫೇಸ್ 1 ಆದ ಮೇಲೆಯೇ ಇಂಡಿ ಅಲಯನ್ಸ್ಗೂ ಗೊತ್ತು ಈ ಇಂಜಿನ್ ಟೇಕ್ ಆಫ್ ಆಗಲ್ಲ. ಅದಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏನು ಭಾಷೆ ಮಾತಾಡ್ತಾ ಇದ್ದಾರೆ ಸರ್ ಪ್ರಧಾನಮಂತ್ರಿ ಬಗ್ಗೆ. ಇವತ್ತು ರಮೇಶ್ ಕುಮಾರ್ ಸಾಹೇಬರು ಏನು ಭಾಷೆ ಮಾತಾಡ್ತಾ ಇದ್ದಾರೆ, ಬಹಳ ಡೆಸ್ಪರೇಟ್ ಆಗಿದ್ದಾರೆ. ಬಾಯಿಗೆ ಏನು ಬರ್ತದೋ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಕಾರಣ ಅವ್ರಿಗೆ ಗೊತ್ತು ಫೇಸ್ 1 to ಫೇಸ್ 7 100% 400 ಸೀಟ್ ಏನಿದೆ ನಾವು ರೀಚ್ ಆಗ್ತೀವಿ. ಸರ್ ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ತಮಿಳುನಾಡಲ್ಲಿ ಕಳೆದ 1 ವರ್ಷದಿಂದಲೂ ಕೂಡ ಪಾದಯಾತ್ರೆ ಮಾಡಿದ್ರೆ, ಬಿಜೆಪಿಯನ್ನ ಕಟ್ಟುವಂತ ಒಂದು ಕೆಲಸ ಮಾಡಿದ್ರೆ. ಬಿಜೆಪಿಗೆ ಅಷ್ಟು ದೊಡ್ಡ ಮಟ್ಟದ ಸಂಘಟನೆ ಇಷ್ಟು ದಿನಗಳ ಕಾಲ ಇರಲಿಲ್ಲ. ಆದ್ರೆ 1 ವರ್ಷದಿಂದ ನೀವು ಮಾಡಿದಂತ ಒಂದು ಶ್ರಮಕ್ಕೆ 4ನೇ ತಾರೀಕು ಪ್ರತಿಫಲ. ಒಂದು ವರ್ಷದಿಂದ ತಮಿಳುನಾಡಲ್ಲಿ ನೀವು ಪಟ್ಟಂತಹ ಶ್ರಮಕ್ಕೆ ಜೂನ್ 4ನೇ ತಾರೀಕು ಪ್ರತಿಫಲ ಸಿಗುತ್ತಾ ಸರ್? 2 ರೀತಿಯಲ್ಲಿ ಸಿಗ್ಬೇಕು ಸರ್. ಒಂದು, ನಾವೇನೋ ಜಾಸ್ತಿ ಏನು ಶ್ರಮ ಮಾಡಿಲ್ಲ ಸರ್. ಪ್ರಧಾನಮಂತ್ರಿ ಅವರು ಮನೆ ತಲುಪಿಸೋದು ನಮ್ಮ ಕೆಲಸ ಮಾಡಿದ್ವಿ. ಸೊ ನಾವು 3% ಪಾರ್ಟಿ 4% ಪಾರ್ಟಿ ಬಿಜೆಪಿ ತಮಿಳುನಾಡು ಹೇಳ್ತಾರೆ. ಈ ಬಾರಿ ನಮ್ಮ ಗುರಿ ಏನಿದೆ, 6 to 8 ಟೈಮ್ಸ್ ವೋಟ್ ಶೇರ್ ಜಾಸ್ತಿ ಮಾಡಬೇಕು. 20 to 25%, 25% ನಿಲ್ಲಿಸಬೇಕು. ಗುರಿ 1 ಮಾಡ್ತೀವಿ, 100% ಮಾಡ್ತೀವಿ. ಜೂನ್ 4ನೇ ತಾರೀಕು ತುಂಬ ದಿವಸ ಇಲ್ಲ, ತಾವು ನೋಡ್ತೀರಾ. 2ನೇದು ಡಬಲ್ ಡಿಜಿಟ್ನಲ್ಲಿ MP NDA ಡೆಲಿವರ್ ಮಾಡಬೇಕು, ಅದು ಆಗ್ತದೆ. ಕಾರಣ ಸರ್, ತಮಿಳುನಾಡಿನಲ್ಲಿ ಈ ಬಾರಿ DMK ಏನೇನು ಮಾಡಬೇಕೋ ಎಲ್ಲ ಮಾಡಿ ತೋರಿಸಿದ್ದಾರೆ. ವೋಟರ್ಸ್ ಲಿಸ್ಟ್ ಡೆಲಿಷನ್ ಶುರು ಮಾಡಿ, ವೋಟಿಗೆ 1,000 ಕೊಟ್ಟು ಏನೇನು ಮಾಡಬೇಕೋ ಎಲ್ಲ ಮಾಡಿದ್ದಾರೆ. ನಾವು ಭಾಳ ಕಾನ್ಫಿಡೆಂಟ್ ಆಗಿದ್ದೀವಿ. 25% ವೋಟ್ ಶೇರ್ ಬಿಜೆಪಿಗೆ ಬರಬೇಕು. ಡಬಲ್ ಡಿಜಿಟ್ ಲೆಕ್ಕದಲ್ಲಿ NDAಕ್ಕೂ MP ಬರಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.